ರವಿಕುಮಾರ್ ಸಿಂಘೆ ಅವರ ಸಾರಥ್ಯದಲ್ಲಿ ದಿನಾಂಕ 28/9/2024 ಸಾವಳಗಿ ಗ್ರಾಮದಲ್ಲಿ ಬಸ್ ಸ್ಟ್ಯಾಂಡ್ ಉದ್ಘಾಟನಾ ಸಮಾರಂಭ ನಡೆಯಿತು. ಇದೇ ಸಂದರ್ಭದಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮೂಡಾ ಹಗರಣದ ಬಗ್ಗೆ ಮಾಧ್ಯಮದ ಮುಂದೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸಾವಳಗಿ ಗ್ರಾಮದ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ರವಿಕುಮಾರ್ ಸಿಂಘೆ, ಭಾರತ ರತ್ನ ನ್ಯೂಸ್ ಚಾನಲ್ 26, ಸಂಪಾದಕರು ಜಮಖಂಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ. ಫೋನ್ ನಂಬರ್ 9964266674 ಜಮಖಂಡಿ. ಫ್ಲೋರಿಂಗ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಹೊಸ ಬೇಕು ಅಂತ ಹೇಳಿದ್ದಾರೆ. ರಿಕ್ರೂಟ್ಮೆಂಟ್ ಕೂಡ ಆಗ್ತಾ ಇದೆ. 2,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೀವಿ. ಉಪವಿಭಾಗ ಬೇಕು ಅಂತ ಎಲ್ಲ ಇಲಾಖೆದು ಉಪವಿಭಾಗ ಇಲ್ಲಿದೆಯಂತೆ. ನಮ್ಮ KSRTC ಉಪವಿಭಾಗ ಇಲ್ಲಿಲ್ಲ. ಅದನ್ನ ಮಾಡಿ ಅಂತ ನಮ್ಮ ತಿಮ್ಮಾಪುರ ಅವರು, ನಮ್ಮ ಗೌಡ್ರು ಕೂಡ ಎಲ್ಲರೂ ಹೇಳಿದ್ದಾರೆ. ಪರಿಶೀಲಿಸೋಣ. ಜಮಖಂಡಿ ಒಳಗಡೆ ಸಿಟಿ ಬರ್ತಾ ಇದೆ ವರ್ಷ. ಇಲ್ಲಿ ಜಮಖಂಡಿ ಒಳಗೆ ಯಾವುದಾದ್ರೂ ಸಿಟಿ ಬಸ್ ಒಂದು ಇಲ್ಲ. ನೀವು ಏನಾದ್ರು ಸಿಟಿ ಬಸ್ ವ್ಯವಸ್ಥೆ ಮಾಡ್ತೀರಾ? ಈ ಬಸ್ ಅವಶ್ಯಕತೆ ಇದ್ರೆ ಹಾಕೋಣ. ಈ ಹಿಂದೆ ಇದ್ದ ಮಾಜಿ ಸಚಿವರು ಶ್ರೀರಾಮುಲು ಅವರು ಇದೇ ಭರವಸೆ ಕೊಟ್ಟಿದ್ರು. ಇದುವರೆಗೆ ಯಾವುದು ಸಿಟಿ ಬಸ್ ಬರ್ತಾರೆ? ಅವಶ್ಯಕತೆ ಇದ್ರೆ ಹಾಕೋಣ ಅಂತ ಹೇಳಿದೆ. ಆಮೇಲೆ 4 ವರ್ಷ ಒಂದು ಬಸ್ಸು ತಗೊಂಡಿರಲಿಲ್ಲ. 4 ವರ್ಷ ಒಂದು ಬಸ್ಸು ತಗೊಂಡಿರ್ಲಿಲ್ಲ. ರಿಕ್ರೂಟ್ಮೆಂಟ್ 14,000 ಜನ ರಿಕ್ರೂಟ್ಮೆಂಟ್ ಆಗಿದ್ರು. ರಿಕ್ರೂಟ್ಮೆಂಟ್ ಆಗಿರ್ಲಿಲ್ಲ. ಕರೋನಾ ಸಂದರ್ಭದಲ್ಲಿ 3,800 ಬಸ್ ನಿಲ್ಲಿಸ್ಬಿಟ್ಟಿದ್ರು. ಯಾಕಂದ್ರೆ ಬಸ್ ಇಲ್ದೆ, ಓಡಿಸೋರು ಇಲ್ದೆ. ಈಗ ಒಂದು 6,300 ಬಸ್ ಅಷ್ಟು ತಗೊಂಡಿದ್ದೀವಿ. ಇಲ್ಲಿಗೆ ಒಂದು 800 ಬಂದಿದೆ. ಆಮೇಲೆ 2,000 ಜನ ಕಂಡಕ್ಟರ್ಸ್, ಡ್ರೈವರ್ಸ್ ರಿಕ್ರೂಟ್ಮೆಂಟ್ ಆಗಿದೆ. ನಡೀತಾ ಇದೆ ಕೆಲಸ. ಇದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆಮೇಲೆ ಈಗ ಬಸ್ ಇಳಿದ್ರು ಕೂಡ ಚಲಾಯಿಸೋರಿಲ್ಲ. ಈ ರಿಕ್ರೂಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಆಮೇಲೆ ಇನ್ನೂ ಉತ್ತಮ ಸಾರಿಗೆ ಸೌಲಭ್ಯ ಕಲಿಸಬಹುದು. ಮತ್ತೆ ನಗರ ಸಾರಿಗೆ ಅಂತೇನೇ ಇಲ್ಲ. ಜಮಖಂಡಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ರೂಟ್ಸ್ ಹಾಕ್ಬಿಟ್ರೆ ಸಾಕು. ಜಮಖಂಡಿಯಲ್ಲಿ ಪಲ್ಲಕ್ಕಿ ಬಸ್ ಇಲ್ಲ. ಕಾರಣಾಂತರಗಳಿಂದ ಹಾಕಿಲ್ಲ. ಇಲ್ಲಿ ಪ್ರೈವೇಟ್ ಅವರು ಬೇಕಾಷ್ಟು ಬಸ್ಗಳು ಹಾಕಿದ್ದಾರೆ. ಅದರಿಂದ ಇಲ್ಲೂ ಕೂಡ ಹಾಕ್ಬೇಕು. ಇಲ್ಲೂ ಕೂಡ ಹಾಕ್ಬೇಕು. ಹೌದು, ಅದನ್ನ ತಿಮ್ಮಾಪುರ ಅವರು ಕಾರಲ್ಲಿ ಬರೋ ಹೇಳಿದ್ರು ನಮ್ಗೆ, ಪಲ್ಲಕ್ಕಿ ಬಸ್ ಹಾಕ್ಬೇಕು ಅಂತ. ಹಾಕ್ಬೇಕು. ಈಗ ಮೂಡಾಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಅವರು ಒತ್ತಾಯ ಮಾಡ್ತಿದ್ದಾರೆ, ರಾಜೀನಾಮೆ ಬಿಜೆಪಿಯವರು ಸಿದ್ದರಾಮಯ್ಯ ಅವ್ರ ಬಗ್ಗೆ FIR ಆಗಿದೆ, ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ. ನಿರ್ಮಲಾ ಸೀತಾರಾಮನ್ ಅವ್ರ ಮೇಲೂ ಕೂಡ FIR ಆಗಿದೆ ತಾನೆ. ಅವ್ರದ್ದು ಕೇಳ್ಬೇಕಲ್ಲ ಅವರು. ಅದೇ ರೀತಿ ಯಡಿಯೂರಪ್ಪ ಅವ್ರ ಮೇಲೂ ಇದೆಯಲ್ಲ FIR. ರಾಜೀನಾಮೆ ಕೊಟ್ಟಿದ್ರು ಅಂತ? ಇಲ್ಲ, ಕೊಟ್ಟಿಲ್ಲ. ಅದು 2010 ನಲ್ಲಿ ಈಗಲೂ ಇದೆ. ಯಾವುದು? ಆರ್ತಿ ನಗರದ್ದು